ಈ ಬೇಸಿಗೆಯ ಬಿಸಿಲಿನಲ್ಲಿ ಬಿಸಿ ನೀರು ಕುಡಿಬೇಕಾ ಅಥವಾ ಕೋಲ್ಡ್ ನೀರು ಕುಡಿಬೇಕಾ ಅನ್ನೋ ಡೌಟ್ ನಿಮಗಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ. ಎಲ್ಲರಿಗೂ ಪಡು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಈ ಬಿರು ಬೇಸಿಗೆಯಲ್ಲಿ ಬಿಸಿ ತಾಪಮಾನದಿಂದ ಸೆಕೆಯ ಜೊತೆಗೆ ದೇಹದಲ್ಲಿ ನಿರ್ಜಲೀಕರಣ, ಆಯಾಸದಂತಹ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತದೆ. ಹೌದು, ಸೆಕೆಯಿಂದಾಗಿ ದೇಹದ ಹೆಚ್ಚು ಬೆವರು ಕಾರಣ ಮೈಯಿಂದ ಬೆವರು ಹರಿದು ಹೋದಷ್ಟು ನಮ್ಮ ದೇಹಕ್ಕೆ ನೀರಿನ ಅಗತ್ಯವಿರುತ್ತದೆ. ಇದನ್ನು ಸರಿದೂಗಿಸಲು ನೀರಿನ ಅಗತ್ಯವನ್ನು ಇರುತ್ತದೆ. ಇಲ್ಲದಿದ್ದರೆ ನಿರ್ಜಲೀಕರಣದಂತಹ ಸಮಸ್ಯೆಗಳು ಕಾಣಿಕೊಳ್ಳುತ್ತದೆ. ಬೇಸಿಗೆಯಲ್ಲಿ ಹೆಚ್ಚು ಬಾಯಾರಿಕೆಯಾಗುವ ಕಾರಣ ಕೆಲವರು ಜ್ಯೂಸ್, ಎಳನೀರು, ತಂಪು ಪಾನೀಯಗಳನ್ನು ಕುಡಿದರೆ, ಇನ್ನು ಕೆಲವರು ದಾಹ ತೀರಿಸಿಕೊಳ್ಳಲು ಫ್ರಿಡ್ಜಿನಲ್ಲಿ ಕೋಲ್ಡ್ ನೀರನ್ನು ಘಟಘಟನೆ ಕುಡಿಯುತ್ತಾರೆ. ಈ ಕೋಲ್ಡ್ ನೀರು ಕುಡಿಯುವುದರಿಂದ ದೇಹದ ಜಲ ಸಂಚಯನವನ್ನು ಕಾಪಾಡಿಕೊಳ್ಳಬಹುದಾ? ಬಿಸಿ ನೀರು ಅಥವಾ ಕೋಲ್ಡ್ ನೀರು, ಈ ಬೇಸಿಗೆಯಲ್ಲಿ ಯಾವ ನೀರು ಕುಡಿದರೆ ಸೂಕ್ತ ಎಂಬುದು ನೋಡೋಣ. ಈ ಬೇಸಿಗೆಯಲ್ಲಿ ಯಾವ ನೀರು ಕುಡಿಯುವುದು ಸೂಕ್ತ? ಈ ಸುಡು ಬೇಸಿಗೆಯಲ್ಲಿ ಕೋಣೆಯ ತಾಪಮಾನ ಅಥವಾ ಬಿಸಿ ನೀರಿನ ಬದಲಾಗಿ ಜನರು ಹೆಚ್ಚಾಗಿ ಫ್ರಿಡ್ಜಿನ ಕೋಲ್ಡ್ ನೀರನ್ನು ಕುಡಿಯಲು ಇಷ್ಟಪಡುತ್ತಾರೆ. ಆದರೆ ಈ ಬಿರು ಬೇಸಿಗೆಯಲ್ಲಿ ಕೋಲ್ಡ್ ನೀರು ಕುಡಿಯುವುದು ಆದಷ್ಟು ಸೂಕ್ತವಲ್ಲ. ಯಾಕಂದರೆ ಈ ಸಮಯದಲ್ಲಿ ದೇಹ ನಿರ್ಜಲೀಕರಣದ ಸಮಸ್ಯೆಯನ್ನು ಎದುರಿಸುವುದರಿಂದ ಕೋಲ್ಡ್ ನೀರು ಕುಡಿದರೆ ಅದು ದೇಹವನ್ನು ಹೈಡ್ರೇಟ್ ಮಾಡಲು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಅದೇ ಬಿಸಿ ಅಥವಾ ಕೋಣೆ ಉಷ್ಣಾಂಶದ ನೀರನ್ನು ಕುಡಿಯುವುದರಿಂದ ದೇಹದ ಬೇಗ ಹೈಡ್ರೇಟ್ ಆಗುತ್ತದೆ. ಹಾಗಾಗಿ ಈ ಬೇಸಿಗೆಯಲ್ಲಿ ಕೋಲ್ಡ್ ನೀರು ಬದಲು ಬಿಸಿ ಅಥವಾ ಕೋಣೆ ಉಷ್ಣಾಂಶ ನೀರು ಕುಡಿಯುವುದೇ ಉತ್ತಮ. ಓಕೆ ಗೈಸ್, ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೋ ಮಚ್. ಥ್ಯಾಂಕ್ ಯು.